ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನು ಇವತ್ತು ನಿಮಗೆ ವಿಜಯನಗರ 4th ಸ್ಟೇಜ್ 2nd ಫೇಸಲ್ಲಿ ಒಂದು ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನಿಮಗೆ ಮೂಡ ಅಲಾಟೆಡ್ ಸೈಟು, ನಾರ್ತ್ ಫೇಸಿಂಗ್ ಇದೆ. ನಾರ್ತೆ ಡೋರ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ನೋಡಿ. ನಿಮಗೆ ಎದುರುಗಡೆ 30-40 ಬರುತ್ತೆ, ಹಾಗೆ 30 ಫೀಟ್ ರೋಡ್ ಬರುತ್ತೆ. ನಿಮಗೆ ತುಂಬ ಗುಡ್ ಲೊಕೇಶನ್ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದು ನಿಮಗೆ 95 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ಲು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮೂಡ ಅಲಾಟೆಡ್ ಸೈಟು, ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ. ಯಾರೆಲ್ಲ ಒಂದು ಮನೆ ಬೇಕಪ್ಪ, ಮನೆ ತೊಗೊಳ್ಬೇಕು, ಬಾಡಿಗೆ ಕಟ್ಟಿ ಸಾಕಾಯಿತು, ಒಂದು ಸ್ವಂತ ಮನೆ ಬೇಕು ಅಂತನೋರು ಈ ಒಂದು ಪ್ರಾಪರ್ಟಿನ ನೋಡಿ, ಫುಲ್ ವಿಡಿಯೋನ ನೋಡಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ನೋಡಿ, ನಿಮಗೆ ಇಲ್ಲಿ 4 ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರು ಇಲ್ಲಿ ಔಟ್ ಸೈಡು 4 ವೀಲರ್ ನಿಲ್ಲಿಸ್ಕೋಬೋದು. ಇನ್ ಸೈಡು ನಿಮಗೆ 2 ವೀಲರ್ನ ನಿಲ್ಲಿಸ್ಕೋಬೋದು. 2 ವೀಲರು 2 ವೀಲರ್ನ ನಿಲ್ಲಿಸ್ಕೋಬೋದು. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಹಾಗೆ ಆಲ್ ಟೇಕ್ ಯೂಸ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ದಿನ ನಿಮಗೆ ಸಂಜೆ 6 ಗಂಟೆಗೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಮನೆ ಬಗ್ಗೆ. ದಯವಿಟ್ಟು ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಸಂಪ್ ಬರುತ್ತೆ. 8000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಹಾಗೆ ಮೇನ್ ಡೋರ್ ನಾರ್ತ್ ಇದೆ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಸೈಟು ಕೂಡ ನಾರ್ತು, ಮೇನ್ ಡೋರು ಕೂಡ ನಾರ್ತ್ ಇದೆ. ಹಾಗೆ ನಿಮಗೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಮತ್ತು ಫ್ರಂಟು ಜಾಗ ಬಿಟ್ಟಿದ್ದಾರೆ. ಒಂದು 20-30 ಮನೆ ಬೇಕು ಅನ್ನೋರು ಈ ವಿಡಿಯೋನ ನೋಡಿ. 3 BHK ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ನೋಡಿ, ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಗ್ರಾನೈಟ್ ಫ್ಲೋರಿಂಗ್ ಇದೆ. ನೋಡಿ, ಒಳಗಡೆ ಎಂಟ್ರಿ ಆದರೆ POP ಫಾಲ್ ಸೀಲಿಂಗ್ ಇದೆ. ಹಾಗೆ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಒಂದು ವಿಶಾಲವಾದ ಹಾಲ್ ಇದೆ. ನಿಮಗೆ ಎಲ್ ಶೇಪು ಫರ್ನಿಚರ್ಸ್ ಹಾಕಬಹುದು, ಅಷ್ಟು ಸ್ಪೇಸಸ್ ಇದೆ. ಕಿಚನ್ ಕೂಡ ನಿಮಗೆ ಸ್ಪೇಸಸ್ ಆಗಿ ಮಾಡಿದ್ದಾರೆ. ಅದ್ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಪೂಜಾ ರೂಮ್ ಬಂದು ನಿಮಗೆ ಈಸ್ಟ್ ಮಾಡಿದ್ದಾರೆ. ಪೂಜಾ ರೂಮು ಈಸ್ಟ್ ಮಾಡಿದ್ದಾರೆ. ಮತ್ತು ನಿಮಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. ದಯವಿಟ್ಟು ಇನ್ನೂ ಮನೆಗಳನ್ನ ತಗೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಯಾಕೆಂತಂದರೆ ನೀವು ಮನೆ ತಗೋಬೇಕು ಅಂತಂದರೆ ಒಂದೇ ಮನೆ ನೋಡಿ ತಗೊಳ್ಳಲ್ಲ, 4-5 ಮನೆ ನೀವು ನೋಡ್ತೀರಾ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಕೆಲವೊಂದು ಕಡೆ ಸೆಲೆಕ್ಟ್ ಆದ ಕಡೆ ನಿಮಗೆ ವೈಟ್ ಬ್ಲ್ಯಾಕಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವ್ಯಾವ ರೀತಿ ಸಪೋರ್ಟ್ ಬೇಕೋ ಆ ರೀತಿ ಸಪೋರ್ಟ್ನ ನಾವು ಮಾಡ್ತೀವಿ, ನನ್ನ ಚಾನಲ್ ಮುಖಾಂತರ ಬಂದರೆ ನೀವು. ಹಾಗೆ ನಿಮಗೆ ನಿಮ್ಮ ಪ್ರಾಪರ್ಟಿ ಯಾವ ಸೂಟೇಬಲ್ ಪ್ರಾಪರ್ಟಿ ಇದೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ. ನೋಡಿ, ಇದು ಯುಟಿಲಿಟಿ, ಇಲ್ಲಿ ಯುಟಿಲಿಟಿ ಬರುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ನೀವು ಇಟ್ಕೋಬೋದು. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಕ್ಲೀನ್ ಎಲ್ಲ ಮಾಡಿ ನಿಮಗೆ ಫಿನಿಶ್ ಮಾಡಿಕೊಡ್ತಾರೆ. ಇದು ಕಿಚನ್ದು. ಪೂಜಾ ರೂಮು ನಿಮಗೆ ಅವಾಗಲೇ ಹೇಳ್ದಂಗೆ ಈಸ್ಟ್ಗಿದೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಒಬ್ರು ಕೂತು ಪೂಜೆ ಮಾಡ್ಬೋದು. ಕೆಳಗಡೆ ನಿಮಗೆ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಚಿಕ್ಕ ಬೆಡ್ರೂಮ್ ಇದೆ. ನೋಡಿ, ಇದಕ್ಕೂ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಮೈಸೂರಲ್ಲಿ ಪ್ರಾಪರ್ಟಿ ತಗೊಂಡಿಲ್ಲ, 30-40 ದೊಡ್ಡದಾಯ್ತು, 20-30 ಚಿಕ್ಕದಾಯ್ತು, ಅದರಲ್ಲಿ 3 BHK ಬೇಕು ಅನ್ನೋರು ಈ ಮನೆನ ನೋಡಿ. 20-30 3 BHK ಬೇಕು ಅನ್ನೋರು. ಏಕೆಂತಂದರೆ ನನಗೆ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ, ಸರ್ ನಮಗೆ ಈ ಬಜೆಟಲ್ಲಿ ಒಂದು ಮನೆ ಬೇಕು ಸರ್, ನಮ್ಮ ಬಜೆಟ್ ಇರೋದು ಇಷ್ಟು ಸರ್ ಅಂತ. ಏಕೆಂದರೆ ನೀವು ಬಾಡಿಗೆ ಕಟ್ತಾ ಹೋದರೆ ಆ ಅಮೌಂಟು ವಾಪಸ್ ಬರಲ್ಲ. ಅದೇ ನೀವು EMI ಮಾಡಿಕೊಂಡು ಒಂದು ಮನೆ ಪರ್ಚೇಸ್ ಮಾಡ್ತು ಅಂದರೆ ನಿಮ್ಮ ಒಂದು ಏನಿದೆ ಬಜೆಟ್ ತಕ್ಕನಾಗೆ ಪರ್ಚೇಸ್ ಮಾಡ್ತು ಅಂದರೆ ನೀವು ತೊಗೊಂಡಿರೋ ಲೋನ್ ಕೂಡ ತೀರ್ತಾ ಬರುತ್ತೆ. ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಇದು ಜನರಲ್ ಟಾಯ್ಲೆಟು, ವೆಸ್ಟರ್ನ್ ಕಮೋಡ್ ಹಾಕಿದ್ದಾರೆ. ಕೆಳಗಡೆ ನಾನು ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ
KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮಗೆ ಯಾವ ರೀತಿ ಒಂದು ಮನೆ ತೊಗೊಳ್ಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ನೋಡಿ, ಇದು ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ, SS ರೈಲಿಂಗ್ಸ್ ಇದೆ, ಜಿಂದಾಲು, ಹಾಗೆ ಸ್ಟ್ರೆಚರ್ ಪೈಂಟ್ ಕೂಡ ಹೊಡೆದಿದ್ದಾರೆ. ಮೇಲ್ಗಡೆ ಬಂದರೆ ನಿಮಗೆ ಮೇಲ್ಗಡೆ 2 ಬೆಡ್ರೂಮ್ ಇದೆ, 2ಕ್ಕೂ ಕೂಡ ಅಟ್ಯಾಚ್ ಇದೆ, 2 ಮಾಸ್ಟರ್ ಬೆಡ್ರೂಮು, ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಸ್ಪೇಸಸ್ ಆಗಿದೆ. ನೋಡಿ, ಇಲ್ಲಿ ಲೆಫ್ಟ್ಗೆ ಒಂದು ರೂಮು, ಸ್ಟ್ರೈಟ್ ಹೋದರೆ ಒಂದು ರೂಮ್ ಸಿಗುತ್ತೆ. ಇದು ಲೆಫ್ಟಲ್ಲಿರುವಂಥ ರೂಮು. ನೋಡಿ, ಲೆಫ್ಟಲ್ಲಿರುವಂಥ ರೂಮು, ಇದಕ್ಕೂ ಕೂಡ ನಿಮಗೆ TV ಯೂನಿಟ್ ಮಾಡಿದ್ದಾರೆ, ಹಾಗೆ ವಿತ್ ಬಾಲ್ಕನಿ ಇದೆ, ಅಟ್ಯಾಚ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಇದೆ, ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ನನಗೆ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ ನಿಮಗೆ ರೂಮ್ ಸೈಜು ಮೆನ್ಷನ್ ಮಾಡಿ ಸರ್, ನಮಗೆ ಸ್ವಲ್ಪ ಗೊತ್ತಾಗತ್ತೆ ಅಂತ. ಏಕೆಂದರೆ ಎಕ್ಸಾಕ್ಟಾಗಿ ನಾನು ರೂಮ್ ಸೈಜ್ನ ಮೆನ್ಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾರ್ತಲ್ಲಿ ನೀವು ಈ ಥರ ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಇರುತ್ತೆ, ಆ ಪ್ಲ್ಯಾನ್ ಪ್ರಕಾರ ನೀವು ನೋಡಿಕೊಂಡು ಚೇಂಜಸ್ ಮಾಡ್ಕೋಬೋದು. ಮತ್ತು ಇನ್ನು ಕೆಲವೊಬ್ರು ಪ್ಲ್ಯಾನ್ ಕೊಡಿ ಅಂತ ಕೇಳ್ತಾರೆ. ಪ್ಲ್ಯಾನು ಯಾವುದೇ ರೀತಿ ಮನೆಯದು ಪ್ಲ್ಯಾನು ನಮ್ಮ ಹತ್ರ ಅವೈಲಬಿಲಿಟಿ ಇರಲ್ಲ, ನಮ್ಮ ಇಂಜಿನಿಯರ್ಗಳಿದ್ದಾರೆ, ಅವ್ರ ಹತ್ರ ಪ್ಲ್ಯಾನ್ ಮಾಡಿಸ್ಕೊಡ್ತೀವಿ. ಅದಕ್ಕೆ ಏನಿದೆ ಅದು ಚಾರ್ಜಸ್ನ ನೀವು ಕೊಡಬೇಕಾಗತ್ತೆ. ಯಾಕೆಂದರೆ ಯಾರು ಕೂಡ ಫ್ರೀಯಾಗಿ ಕೆಲಸ ಮಾಡಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇದು ನಿಮಗೆ ಬಾಲ್ಕನಿ, ಇದು ನಿಮಗೆ ಗ್ಲಾಸ್ ಎಲ್ಲ ಹಾಕಿ ಫಿನಿಶ್ ಮಾಡಿಕೊಡ್ತಾರೆ. ಇಲ್ಲಿ ಬಾಲ್ಕನಿ ಬರುತ್ತೆ. ಇದು 2ನೇ ಬೆಡ್ರೂಮು. ಹಾಗೆ ಈಗ 3ನೇ ಬೆಡ್ರೂಮ್ಗೆ ಹೋಗೋಣ. 3ನೇ ಬೆಡ್ರೂಮಲ್ಲಿ ನಿಮಗೆ ಅದು ಕೂಡ ಅಟ್ಯಾಚ್ ಇದೆ, ನೀವು ನೋಡ್ತಿರ್ಬೋದು. ಎಂಟೈರ್ ಬಿಲ್ಡಿಂಗು ಟೀಕ್ ಯೂಸ್ ಮಾಡಿದ್ದಾರೆ. ಹಾಗೆ ಇದಕ್ಕೂ ಕೂಡ TV ಯೂನಿಟ್ ಮಾಡಿದ್ದಾರೆ, ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ನೀವು. 95 ಲಕ್ಷ ನೆಗೋಷಿಯಬಲ್ ಇದೆ, ಓನರ್ ವ್ಯಾಪಾರ. ನೋಡಿ, ಇಲ್ಲಿ ನಿಮಗೆ ಅಟ್ಯಾಚ್ ಇದೆ, ಗಾಳಿ ಬೆಳಕು ಬರಲಿ ಅಂತ ಅಂದ್ಬಿಟ್ಟೆ ನಿಮಗೆ ವಿಂಡೋಸ್ಗಳು ಇಟ್ಟಿದ್ದಾರೆ ಈ ರೂಮ್ಗೆ. ನೋಡಿ, ಇದು ಅಟ್ಯಾಚು, ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್, 3ಕ್ಕೂ ಕೂಡ ವೆಸ್ಟರ್ನ್ ಕಮೋಡ್ನ ಯೂಸ್ ಮಾಡಿದ್ದಾರೆ. ವಿಜಯನಗರ 4th ಸ್ಟೇಜಲ್ಲಿ ಸ್ವಲ್ಪ ಪ್ರೈಸು ಜಾಸ್ತಿ ಇದೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆಂತಂದರೆ ವಿಜಯನಗರದಲ್ಲಿ ವಹಿವಾಟು ಇಟ್ಕೊಂಡಿರೋರಿಗೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಗೊತ್ತಿರುತ್ತೆ. ವಿಜಯನಗರನೇ ಗೊತ್ತಿಲ್ಲ ಅನ್ನೋರಿಗೆ ನಾವು ರೇಟ್ ಹೇಳಿದ ತಕ್ಷಣ ತುಂಬ ಜಾಸ್ತಿ ಅಂತ ಅನ್ಸುತ್ತೆ. ಬೆಂಗಳೂರು ರೇಟ್ ಅಂತ ಹೇಳ್ತಾರೆ ಕೆಲವೊಬ್ರು, ಅಷ್ಟು ರೇಟ್ ಆಗ್ಬಿಟ್ಟಿದೆಯಲ್ಲ ಸರ್ ವಿಜಯನಗರ ಅಂತಾರೆ. ಬಟ್ ಪ್ರಾಪರ್ಟಿಗಳು ದಿನ ದಿನ ಹೋಗ್ತಾ ಇದ್ದಂಗೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಇವಾಗ ರೈಟ್ ಜಾಸ್ತಿ ಅಂತ ಬಿಟ್ಟರೆ ನೆಕ್ಸ್ಟ್ ಜಾಸ್ತಿನೇ ಹೊರತು ಕಮ್ಮಿ ಅಂತೂ ಆಗಲ್ಲ. ನೋಡಿ, ನಾನು ಟೆರೆಸ್ ಮೇಲ್ಗಡೆ ಬಂದಿದ್ದೀನಿ, ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಎಲ್ಲ ಕಟ್ ಮಾಡಿದ್ದಾರೆ. ಇದೇ ಥರ ವಿಡಿಯೋಗಳನ್ನ ನೋಡ್ತಾ ಇರಿ. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು ನೀವು. ಎಲ್ಲ ಕ್ಲೀನ್ ಮಾಡಿ ಫಿನಿಶ್ ಮಾಡಿ ಕೊಡ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.